ಯೆಹೋವನೇ, ನಿನ್ನ ಯಾಜಕರು ನೀತಿ ಎಂಬ ವಸ್ತ್ರವನ್ನು ಹೊದ್ದುಕೊಳ್ಳಲಿ, ನಿನ್ನ ಭಕ್ತರು ಉತ್ಸಾಹಧ್ವನಿ ಮಾಡಲಿ. ಭಾನುವಾರ 6ನೇ ಡಿಸೆಂಬರ್ 2020 ಇಸ್ವಿ. ಈ ದಿನದ ವಾಕ್ಯ ಧ್ಯಾನಕ್ಕಾಗಿ ನಾನು ಆರಿಸಿಕೊಂಡಿರುವಂಥ ವೇದ ಭಾಗವು ಶ್ರೀ ಲೂಕನು ಬರೆದ ಸುವಾರ್ತೆ 2ನೇ ಅಧ್ಯಾಯದ 29ನೇ ವಚನ. ಒಡೆಯನೇ, ನಿನ್ನ ಮಾತು ನೆರವೇರಿತು, ಈಗ ಸಮಾಧಾನದಿಂದ ಹೋಗುವುದಕ್ಕೆ ನಿನ್ನ ದಾಸನಿಗೆ ಅಪ್ಪಣೆಯಾಯಿತು. ಕರ್ತನಲ್ಲಿ ಪ್ರೀತಿಯುಳ್ಳ ದೇವ ಜನರೇ, ಶುಭೋದಯ. ನಂಬಿಕೆಯಿಂದ ಕಾದಂಥ ಸಿಮಿಯೋನನು ರಕ್ಷಕನನ್ನು ಕಂಡನು. ಈ ವಾಕ್ಯ ಧ್ಯಾನ ಮಾಡೋಣ. ಈ ಒಂದು ಸಂದರ್ಭ ಯೇಸುವನ್ನು ಯೋಸೇಫನು ಮರಿಯಳು ದೇವಾಲಯಕ್ಕೆ ತಂದ ಸಮಯದಲ್ಲಿ ಸಿಮಿಯೋನನೆಂಬ ಪ್ರವಾದಿಯು ಯೇಸುವನ್ನು ನೋಡಲೇಬೇಕೆಂಬುದಾಗಿ ನಂಬಿಕೆಯಿಂದ ಕಾಯುತ್ತಿದ್ದನು. ಆ ಸಮಯದಲ್ಲಿ ಆ ಮಗುವನ್ನು ನೋಡಿದಂಥ ಸಿಮಿಯೋನನು ಸಂತೋಷದಿಂದ ಸಮಾಧಾನದಿಂದ ಈ ಮಾತನ್ನು ಹೇಳುವಂಥವನಾಗಿದ್ದಾನೆ. ಒಡೆಯನೇ, ನಿನ್ನ ಮಾತು ನೆರವೇರಿತು. ಕರ್ತನಲ್ಲಿ ಪ್ರಿಯರೇ, ರಕ್ಷಕನಿಗೋಸ್ಕರವಾಗಿ, ಮೆಸ್ಸಿಯನಿಗೋಸ್ಕರವಾಗಿ ನಂಬಿಕೆಯಿಂದ ಇಷ್ಟು ವಯಸ್ಸಾದರೂ ಕೂಡ ಕಾದಿರುವಂಥ ಸಿಮಿಯೋನನು ಯೇಸುವನ್ನು ನೋಡಿ ರಕ್ಷಣೆ ಬಂದಿದೆ ಎಂಬಂಥ ಆ ಶುಭ ಸಮಾಚಾರವನ್ನು ಸ್ವೀಕರಿಸಿ ತನ್ನ ಜೀವನದಲ್ಲಿ ತನ್ನ ಉದ್ದೇಶ ಅಂದರೆ ರಕ್ಷಕನನ್ನು ಕಣ್ಣಾರೆ ಕಾಣುವಂಥ ಉದ್ದೇಶ ನೆರವೇರಿಸಿದ ಕೂಡಲೇ ಈಗ ಹೋಗುವುದಕ್ಕೆ ಅಪ್ಪಣೆಯಾಗಲಿ ಎಂಬುದಾಗಿ ತನ್ನನ್ನು ತಾನು ಸಮರ್ಪಿಸಿಕೊಡುವಂಥದ್ದನ್ನು ನೋಡುತ್ತೇವೆ. ನಂಬಿಕೆಯಿಂದ ಕಾದಂಥ ಸಿಮಿಯೋನನು ರಕ್ಷಣೆಯನ್ನೇ ಕಂಡನು. ಕರ್ತನಲ್ಲಿ ಪ್ರಿಯರೇ, ನಮ್ಮ ಜೀವನದಲ್ಲಿ ನಂಬಿಕೆ ಬಹಳ ಅಗತ್ಯ. ನಾವು ಕಾಯುವಂಥದ್ದು ನಂಬಿಕೆಯಿಂದ ಕಾಯುವುದಾದರೆ ಅದ್ಭುತಗಳನ್ನು ನಾವು ಅನುಭವಿಸುತ್ತೇವೆ. ಯೇಸು ಸ್ವಾಮಿ ಕೂಡ ಹೇಳಿದಂಥ ಮಾತು, ನಿನ್ನ ನಂಬಿಕೆ ನಿನ್ನನ್ನು ಸ್ವಸ್ಥಪಡಿಸಿದೆ ಎಂಬುದಾಗಿ. ನಮ್ಮ ನಂಬಿಕೆ ದೇವರಲ್ಲಿ ಅದು ಆಳವಾಗಿ ಸ್ಥಿರವಾಗಿ ಇರುವಂಥದ್ದಾದರೆ ಅದ್ಭುತಗಳನ್ನು ಕಾಣುತ್ತೇವೆ, ರಕ್ಷಣೆ ಹೊಂದಿಕೊಳ್ಳುತ್ತೇವೆ, ಅನೇಕರಿಗೆ ಸಾಕ್ಷಿಯಾಗಿ ನಿಲ್ಲುತ್ತೇವೆ. ಯಾವಾಗ ಕಾಯುವಂಥದ್ದಿದ್ದರೂ ನಂಬಿಕೆ ಇಲ್ಲದೆ ಕಾಯುತ್ತೇವೋ ಆಗ ಅನೇಕ ಸಂದರ್ಭದಲ್ಲಿ ವಿಫಲರಾಗುತ್ತೇವೆ. ನಂಬಿಕೆಯಿಂದ ಕಾಯುವುದೇ ಆದರೆ ದೇವರು ನಮ್ಮ ಜೀವನದಲ್ಲಿ ಅದ್ಭುತಗಳನ್ನು ನೋಡುವಂತೆ ಮಾಡುವಂಥವನಾಗಿದ್ದಾನೆ. ಹೀಗಾಗುವಂತೆ ನಮ್ಮ ಜೀವನದಲ್ಲೂ ಕೂಡ ದೇವರ ಅದ್ಭುತಗಳು ನಡೆಯುವಂತೆ ದೇವರು ತಾನೇ ಆಶೀರ್ವದಿಸಲಿ. ಕರ್ತನೇ, ದಯಾಮಯ ಸ್ವಾಮಿ, ನಿನ್ನನ್ನೇ ನಂಬಿದ್ದೇವೆ, ನಂಬಿಕೆಯಿಂದ ಕಾದಿದ್ದೇವೆ. ಎಲ್ಲ ಕಾರ್ಯಗಳನ್ನು ನಿನ್ನ ಚಿತ್ತದ ಮೇರೆಗೆ ನೆರವೇರಿಸು. ನೀನೇ ಮಹಿಮೆ ಹೊಂದು. ಯೇಸುವಿಗಾಗಿ ಪ್ರಾರ್ಥನೆ ದೀನತೆಯಿಂದ ಬೇಡಿದೆವು ತಂದೆಯೇ, ಆಮೆನ್.